ಹಾಯ್ ಹಲೋ ಫ್ರೆಂಡ್ಸ್, ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಲಾಗ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿರಿ, ನಾವು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಮಾಡೀವಿ. ಏನಪ್ಪ ಅಂದ್ರೆ ಹಿಟ್ಟಿನ ಜುನ್ಕ ಮಾಡೀವಿ. ಅದು ಹೆಂಗೆ ಮಾಡೋದಂತಂದು ನಿಮಗೂ ತೋರಿಸ್ತೀವಿ ರೀ. ನೋಡಿರಿ, ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬು ಮಾಡ್ಕೊಳ್ರಿ. ನೋಡಿರಿ, ಜುನ್ಕ ಮಾಡೋಕೆ ಕಡ್ಲೆ ಹಿಟ್ಟನ್ನ ಹಿಂಗೆ ನೀರೊಳಗೆ ಕಲಸಿಟ್ಕೊಂಡೈತ್ರಿ. ಅದು ಭಾಳ ದಪ್ಪು ಇರಬಾರ್ದು, ಭಾಳ ತೊಳೆನೂ ಇರಬಾರ್ದು, ಮೀಡಿಯಮ್ ಇರ್ಬೇಕು ರೀ. ಒಂದು ಉಳ್ಳಾಗಡ್ಡಿನ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡೈತ್ರಿ. ಸ್ವಲ್ಪ ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಒಂದೆರಡು ಕಡ್ಡಿ ಕರಿಬೇವು, ಸ್ವಲ್ಪ ಕೊತ್ತಂಬರಿ ತೊಗೊಂಡೈತ್ರಿ. ಮತ್ತು 2 ಟಮಾಟಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡೈತ್ರಿ. ಮತ್ತು ಹಸಿ ಖಾರ, ಉಪ್ಪು, ಅರಿಶಿನ ಇಷ್ಟು ಬೇಕು ರೀ. ಈಗ ಹೆಂಗೆ ಮಾಡೋದಂತಂದು ತೋರಿಸ್ತೀವಿ ರೀ. ನೀವು ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡಿರಿ. ಒಗ್ಗರಣೆಗೆ ಒಂದು ಬುಟ್ಟಿ ಇಟ್ಟು 1 ಚಮಚ ಎಣ್ಣೆ ಹಾಕಿರಿ. ಮತ್ತು ಸಾಸಿವೆ ಜೀರಿಗೆ ಹಾಕಿ, ಕರಿಬೇವು ಹಾಕಿ, ಉಳ್ಳಾಗಡ್ಡಿ ಹಾಕೊಂಡ್ರಿ. ಈಗ ಉಳ್ಳಾಗಡ್ಡಿನ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ, ಹಾಕಿ ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಫ್ರೈ ಮಾಡಬೇಕು. ನೋಡಿರಿ, ಉಳ್ಳಾಗಡ್ಡಿ ಕರಿಬೇಕು. ಅದಕ್ಕೆ 2 ಟೊಮೊಟೊ ಕಟ್ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕೊಂಡ್ರಿ. ಈಗ ಅದಕ್ಕೊಂದು ಸ್ಪೂನ್ ಅರಿಶಿನ ಹಾಕೊಂಡ್ರಿ, ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಟಮಾಟಿ ಬಾಡಿದ್ಮೇಲೆ ಅದಕ್ಕೆ 1 ಸ್ಪೂನ್ ಖಾರ ಹಾಕೊಳ್ಳೋಣ್ರಿ, ಹಸಿ ಖಾರ. ಹಿಟ್ಟಿನ ಜುನ್ಕಕ್ಕೆ ಖಾರ ಇದ್ರೇ ಟೇಸ್ಟ್ ಇರ್ತೈತ್ರಿ. ಅದು ಸಪ್ಪಗಾದ್ರೆ ತಿನ್ನೋಕೆ ರುಚಿ ಅನಿಸೋದಿಲ್ಲ. ನಮ್ಮ ಕಡೆ ಎಲ್ಲ ಖಾರನ ಮಾಡ್ತಾರೆ. ಇದನ್ನೀಗ ಸಣ್ಣ ಉರಿ ಒಳಗೆ ಚೆಂದಾಗಿ ಬೇಯಿಸ್ಕೊಳ್ಳೋಣ್ರಿ. ಹಸಿ ವಾಸನೆ ಹೋಗೋತನ ಚೆಂದಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಇದನ್ನು. ಈಗ ನೋಡಿರಿ, ಇದಕ್ಕೆ ಹಿಟ್ಟು ಕಲಸಿಟ್ಟಿದ್ದೀವಲ್ಲ ಕಡ್ಲೆ ಹಿಟ್ಟು, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದು ಒಂದು 5 ನಿಮಿಷ ಕುದಿಬೇಕ್ರಿ. ಕುದ್ಮೇಲೆ ರೆಡಿ ಆಗ್ತೈತಿ. ಅದೇ ಹಿಟ್ಟಿನ ಪಲ್ಯ ಜೊತೆ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗತ್ತವ. ನೀವು ಒಂದ್ಸರಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ. ಟೇಸ್ಟ್ ಹೆಂಗೈತಿ ಅಂತಂದು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಪ್ಲೀಸ್ ಇಷ್ಟ ಆದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ, ಬಿಸಿ ರೊಟ್ಟಿ ರೆಡಿ ಆಗೈತಿ. ಇಷ್ಟು ರೊಟ್ಟಿ ಮಾಡಿದ್ರೆ ನಮ್ಮ ಮಮ್ಮಿ. ಈಗ ಪಲ್ಯನೂ ರೆಡಿ ಆಗೈತಿ. ನೋಡ್ಬೋದು ರೀ ನೀವು ಹೆಂಗೆ ಗಟ್ಟಿಯಾಗೈತಿ ಅಂತಂದು. ಅದು ತಳ ಹಿಡಿತಿರ್ತೈತ್ರಿ. ನೀವು ಸ್ವಲ್ಪ ಅವಾಗವಾಗ ತಿರುಗಬೇಕ್ರಿ ಅದನ್ನು. ನೋಡಿರಿ, ನೋಡಕ್ಕೆ ಇಷ್ಟು ಚಂದ ಕಾಣತೈತಿ.